ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾನು ನಿಮಗೆ ಇವತ್ತು ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಇರುವಂತಹ ಡೂಪ್ಲೆಕ್ಸ್ ಮನೆನ ತೋರ್ಸೋಕ್ಕೆ ಬಂದಿದ್ದೀನಿ. ಇದು ಜೆ ಪಿ ನಗರ್ 9 ಫೇಸ್ CWS ಲೇಔಟು. ನಮಗೆ ನಾರ್ತ್ ಫೇಸಲ್ಲಿ 30 ಅಡಿ ರಸ್ತೆ ಸಿಗುತ್ತೆ, ವೆಸ್ಟ್ ಫೇಸಲ್ಲೂ ಕೂಡ 30 ಅಡಿ ರಸ್ತೆ ಸಿಗುತ್ತೆ. ಇದು ನಾರ್ತ್ ವೆಸ್ಟ್ ವೆಂಟಿಲೇಷನ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಇದು ಫ್ರಂಟ್ ಎಲಿವೇಷನ್ ಲುಕ್ಕು. ಕಾರ್ಗಳು ನಿಮ್ಮ ಹತ್ರ ಎಷ್ಟೇ ಇದ್ರೂ ಹೊರಗಡೆನೂ ಮತ್ತು ಒಳಗಡೆನೂ ಪಾರ್ಕ್ ಮಾಡ್ಕೋಬೋದು. ವೆಸ್ಟ್ ಫೇಸಲ್ಲಿ ನೋಡ್ತಾ ಇದ್ದೀರಾ, ನಮಗೆ 17 ಬರುತ್ತೆ. ಮೆಜರ್ಮೆಂಟ್ ಏನಿದೆಯಲ್ಲ, ವೆಸ್ಟ್ ಫೇಸಲ್ಲಿ 17 ಬರುತ್ತೆ. ಮತ್ತು ನಾರ್ತ್ ಫೇಸಲ್ಲಿ 32 ಬರುತ್ತೆ. 32ಕ್ಕೆ 17 ಇರುವಂಥದ್ದು 17. ಪ್ಲ್ಯಾಂಟರ್ ಬಾಕ್ಸ್ ನೋಡ್ತಾ ಇದ್ದೀರಾ, ರೆಡ್ಡು. ಅದಕ್ಕೆ ಒಂದು ಹೆಸರಿದೆ, ನಾನು ನಿಮಗೆ ಬಂದಮೇಲೆ ಹೇಳ್ತೀನಿ. ಗೇಟ್ ನಮಗೆ ನಾರ್ತ್ ಫೇಸು ಸಿಗುವಂಥದ್ದು. ಮನೆ ನಂಬರು 267 ಆಗಿರುತ್ತೆ. ಇದು ನಾರ್ತ್ ಫೇಸ್ ಫ್ರಂಟ್ ಎಲಿವೇಷನ್ 32 ಬರುತ್ತೆ ಟೋಟಲ್. ನಮಗೆ ಪ್ಲ್ಯಾಂಟರ್ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಹೈ ಗೇಜ್ ಮೆಟಲಲ್ಲಿ ಮಾಡಿರುವಂತಹ ಗೇಟ್ ಕೊಟ್ಟಿದ್ದಾರೆ. 3 ಫೋಲ್ಡಬಲ್ ಗೇಟ್ ಆಗಿರುತ್ತೆ. ಪಾರ್ಕಿಂಗ್ ಲೇಔಟು. ಪಾರ್ಕಿಂಗಲ್ಲಿ ನಮಗೆ ಒಂದು ಕಾರ್ ನಿಲ್ಲಿಸ್ಕೋಬೋದು, ಅಕ್ಕಪಕ್ಕ 2 ವೀಲರ್ ನಿಲ್ಲಿಸ್ಕೋಬೋದು. 12,000 ಲೀಟರ್ ಇರುವಂತಹ ಸಂಪ್ ಸಿಗುತ್ತೆ. ಆಲ್ರೆಡಿ ಕಾವೇರಿ ಮೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಫುಲ್ ಫಿನ್ಸಿಂಗ್ ನೋಡ್ತಿದ್ದೀರಾ, MS ರೈಲಿಂಗ್ಸ್ನ ಕೊಟ್ಟಿರುವಂಥದ್ದು. ವಾಲ್ ಕ್ಲೈಡಿಂಗ್ ಎಲ್ಲ ನಿಮಗೆ 2x4 ವೆಟ್ರೋಫೈಟ್ ಟೈಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ಚಿಕ್ಕ ಪುಟ್ಟ ಅಂದರೆ ನಲ್ಲಿ ಫಿಟ್ಟಿಂಗ್ ಎಲ್ಲ ಮಾಡೋದಕ್ಕೆ ಸ್ಪೇಸ್ನ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿ ಗ್ಯಾಸ್ ಪ್ರೊವಿಷನ್ನ ಮಾಡಿಕೊಟ್ಟಿದ್ದಾರೆ. ಗ್ಯಾಸ್ನ ಇಟ್ಟು ಮತ್ತು ಅಲ್ಲಿ MS ಸೇಫ್ಟಿ ವೈಸು ಮಾಡಿ ಕೊಡ್ತಾರೆ. ಲೈಕ್ ಫುಲ್ ಒಂದು ಲುಕ್ ಈ ಥರ ಬರುತ್ತೆ. ಇನ್ನೊಂದು ವಿಶೇಷ ಏನಂದರೆ, ಈಸ್ಟ್ ಫೇಸ್ ಮೇನ್ ಡೋರು. ಈ ಮನೆಗೆ ಮೇನ್ ಡೋರ್ ಕನ್ಸಿಡರ್ ಆಗೋದೇ ಇದು. ಈಸ್ಟ್ ಫೇಸ್ ಬರುತ್ತೆ. 8 ಇಂಚಸ್ ವಾಸ್ಕಲ್ಲು. ಮೇನ್ ಡೋರ್ ಪೆಂಡಿಂಗಲ್ಲಿದೆ, ಹಾಕಿ ಕೊಡ್ತಾರೆ. ಆಮೇಲೆ ಇಲ್ಲೂ ಕೂಡ ಹೊರಗಡೆ ಏನು ವಾಲ್ ಕ್ಲೈಂಡಿಂಗು ಡಿಸೈನ್ ಮಾಡಿದಾರಲ್ಲೋ ಅದೇ ಥರ ಮಾಡಿದ್ದಾರೆ. ಇದು ಸ್ಟೇರ್ ಕೇಸು, ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಪ್ಲಸ್ ಪಾಯಿಂಟ್ ನಮಗೇನೆಂದರೆ ಸೀನಿಯರ್ ಸಿಟಿಜನ್ ರೂಮ್ನ ಮಾಡಿಕೊಟ್ಟಿದ್ದಾರೆ. ಅದು ಪಾರ್ಕಿಂಗಿಂದ ಎಂಟ್ರಿ ಆಗ್ತಿದ್ದಂಗೆ ಮೇನ್ ಡೋರ್ ಇದ್ದಾಗಿರುತ್ತೆ. ಇಂಡೋರಲ್ಲಿ ಸ್ಟೇರ್ ಕೇಸ್ನ ಕೊಟ್ಟಿರುವಂಥದ್ದು. ನಿಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಜನ್ ಅಥವಾ ಗೆಸ್ಟ್ ರೂಮ್ ಹೇಗಾದರೂ ನಾವು ಇದು ಕನ್ವರ್ಟ್ ಮಾಡ್ಕೋಬೋದು, ಅಥವಾ ಆಫೀಸ್ ರೂಮ್, ಡಿಪೆಂಡ್ಸ್ ಆನ್ ಯುವರ್. ಸೊ ಇದು ಒಂದು ಚಿಕ್ಕ ರೂಮು. ಇಲ್ಲೂ ಬೇಕಾದ್ರೆ ನೀವು ಒಂದು ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕ್ಕೋಬೋದು. ಅದಕ್ಕೂ ಕೂಡ ವಾರ್ಡ್ರೋಬರ್ ಮಾಡಿಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ, ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಹಾಗೆ ಇದಕ್ಕೆ ಒಂದು TV ಕ್ಯಾಬಿನೆಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಫ್ಲೋರ್ ಬಂದು ಗ್ರಾನೈಟು, ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗು. ಈ ಡೋರ್ ಹಿಂದ್ಗಡೆ, ಇದಕ್ಕೆ ಡೋರ್ ಇನ್ಸ್ಟಾಲ್ ಆಗುತ್ತೆ. ಇದ್ರ ಹಿಂದ್ಗಡೆನೇ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಕೂಡ ಸಿಗುತ್ತೆ. ನೋಡ್ತಾ ಇದ್ದೀರಾ, ಈ ರೂಮ್ನ ಒಂದು ಬಾತ್ರೂಮ್ ಇದ್ದಾಗಿರುತ್ತೆ. ಫಿಟ್ಟಿಂಗ್ ಎಲ್ಲ ನಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ನ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಈ ಮನೆಯಲ್ಲಿ ಪೆಂಡಿಂಗ್ ಇರೋದು ಒಂದು ಕೋಟ್ ಪೆಂಡಿಂಗ್ ಇದೆ, ಮತ್ತು ಎಲ್ಲ ಡೋರ್ಗಳು ಪೆಂಡಿಂಗಲ್ಲಿದೆ, ಅದು ಇನ್ಸ್ಟಾಲ್ ಮಾಡ್ತಾರೆ. ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು. ಸ್ಟೇರ್ ಕೇಸ್ ಬಗ್ಗೆ ಹೇಳಬೇಕಂದ್ರೆ ಲಪೋತ್ರಾ ಆ್ಯಂಟಿಸೀಡ್ ಗ್ರಾನೈಟ್ನ ಕೊಟ್ಟಿದ್ದಾರೆ ಸ್ಟೇರ್ ಕೇಸಿಗೆ. ವುಡನ್ ಪಿಲ್ಲರ್, ಇದೇನು ನೋಡ್ತಿದ್ರೆ ಟೀಕ್ ವುಡ್ಡಿಂದು ವುಡನ್ ಪಿಲ್ಲರು. ಅದಕ್ಕೆ SS 304 ಗೇಜ್ ಇರುವಂತಹ ಜಿಂದಾಲ್ದು ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ನಮಗೆ ಅಲ್ಲಲ್ಲಿ ವೈರಿಂಗ್ ಕಾಣಿಸ್ತಾ ಇದೆಯಲ್ವ, ಅಲ್ಲಿ ಸ್ಟೇರ್ ಕೇಸ್ ಲೈಟ್ ಪೆಂಡಿಂಗ್ ಇದೆ, ಅದು ಕೂಡ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಈಗ ನಾನು ಮೇನು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ತೋರಿಸ್ಕೊಡ್ತೀನಿ. ಮೇಲಿನ ಕೆಳಗಡೆ ನಮಗೆ ಲೈಟ್ ಈ ಥರ ಒಂದು ಲಕ್ಷಣ ಕಾಣಿಸುತ್ತೆ. ಇದು ಎಂಟ್ರಿ ಆಗ್ತಾ ಇದ್ದಂಗೆ ಹಾಲು. ಸೀದಾ ನಿಮಗೆ ಮೇಲ್ಗಡೆ ಕರ್ಕೊಂಡೋಗಿ ತೋರಿಸ್ಕೊಡ್ತೀನಿ ರೀ. ಇಲ್ಲಿ 2 ಪಾರ್ಟೇಷನ್ ಇದೆ, ರೈಟ್ ಸೈಡಿಗೆ ಒಂದು, ಲೆಫ್ಟ್ ಸೈಡಲ್ಲಿ ಒಂದು. ಇದು TV ಕ್ಯಾಬಿನೆಟ್ಟು, POP ಫಾಲ್ ಸೀಲಿಂಗು, ಬಿಗ್ ವಿಂಡೋ. ಹಾಗೆ TV ಕ್ಯಾಬಿನೆಟ್ ಆಪೋಸಿಟ್ ನಾವು ನೋಡ್ತಾ ಇದ್ದೀವಿ, ಒಂದು ಫ್ರೇಮಲ್ಲಿ ಮಾಡಿರುವಂತಹ ವುಡ್ ವರ್ಕ್ ಸಿಗ್ತಾ ಇದೆ. ಅಂದರೆ ನಾವು ಫ್ಯಾಮಿಲಿ ಫೋಟೋ ಆಗಲಿ, ಮೆಮೊರೇಬಲ್ ಫೋಟೋಗಳು ಅಲ್ಲಿ ಬೇಕಾರಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಯು ಶೇಪಲ್ಲಿ ನಮಗೆ ಸೋಫಾ ಸಿಗ್ತಾ ಇದೆ. ಫ್ಲೋರಿಂಗ್ ಬಗ್ಗೆ ಹೇಳಬೇಕಂದ್ರೆ ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳ್ತೀವಿ ಇದಕ್ಕೆ. ಚೆನ್ನಾಗಿದೆ. ಸೊ ನಾನೀಗ ಸೋಫಾ ಆಪೋಸಿಟೇ ನೋಡ್ತಾ ಇದ್ವಿ. ಒಂದು TV ಕ್ಯಾಬಿನೆಟ್ಟು ಬಿಗ್ ಆಗಿದೆ. ಎಷ್ಟೇ ದೊಡ್ಡ TV ಇದ್ದರೂ ಈಸಿಗೂ ಇನ್ಸ್ಟಾಲ್ ಮಾಡ್ಬೋದು. ವಾಲ್ ಮೌಂಟ್ ಆಗಿರುತ್ತೆ ಅದು.
ಇಲ್ಲಿ ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದಾರೆ, ಅದಕ್ಕೆ ಅಟ್ಯಾಚ್ ಆಗಿ ಎಸ್ ಎಸ್ ರಿಂಗ್ಸ್ನ ಕೊಟ್ಟಿರುವಂಥದ್ದು. ದಿಸ್ ಈಸ್ ಒಂದು ಲುಕ್ಕು ಹಾಲ್ದು. ಹಾಗೆ ಇಲ್ಲಿ ಈ ಫ್ರೇಮ್ ಏನು ನೋಡ್ತಿದ್ದೀರಾ ಅದ್ರ ಬಗ್ಗೆ ನಾನು ನಿಮಗೆ ಫೋಟೋ ತೋರಿಸ್ತಾ ಇದ್ದೀನಿ. ಆ ಥರ ಇದು ಲುಕ್ ಇನ್ಕ್ರೀಸ್ ಮಾಡ್ಬೋದು. ಆಪೋಸಿಟ್ ಏನು ನೋಡ್ತಾ ಇದ್ದೀರಾ ಒಂದು ಪೂಜಾ ರೂಮು. ಪೂಜಾ ರೂಮ್ಗೆ ಯಾವ ಥರ ಡೋರ್ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಲೆಫ್ಟ್ ಸೈಡಿಗೆ ಒಂದು ಬಾಲ್ಕನಿ ಇದೆ. ಹಾಗೆ ನನ್ನ ಬಲ್ಭಾಗದಲ್ಲಿ ಒಂದು ಅಡುಗೆ ಮನೆ, ವಿಶಾಲವಾಗಿ ದೊಡ್ಡ ಅಡುಗೆ ಮನೆ ಸಿಗ್ತದೆ ಎಲ್ ಶೇಪಲ್ಲಿ. ಓವರ್ ಹೆಡ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ನಿಮಗೆ ಅಲ್ಲಿ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ, ಮೇಲ್ಗಡೆ ಚಿಮ್ನಿ ಪಾಯಿಂಟು, ಇದು ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿರುವಂಥದ್ದು. ಈ ಪೂಜಾ ರೂಮ್ಗೆ ಇನ್ನೊಂದು ಡೋರು ಪೆಂಡಿಂಗ್ ಇದೆ ತೋರಿಸ್ಕೊಟ್ಟಿರೋ ಪ್ರಕಾರ. ಹಾಗೆ ಇದು ಯುಟಿಲಿಟಿ ಆಗಿರುತ್ತೆ. ಇದು ಕ್ರ್ಯಾಕರ್ ಯೂನಿಟ್ ಆಗಿರುತ್ತೆ. ಇದು ಫೋಟೋದಲ್ಲಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ನೀವು ನೋಡ್ಕೊಳ್ಳಿ. ಓಕೆ, ಬೆಳಕು ಗಾಳಿಗೆ ಹೇಳಿ ಮಾಡಿಸಿರುವಂಥ ಮನೆ ಇದು. ಈ ಬಾಲ್ಕನಿ ಡೋರ್ಗೆ UPVC ಸ್ಲೈಡಿಂಗ್ ಡೋರ್ ಮಾಡಿಕೊಡ್ತಾರೆ. ಮೇಲ್ಗಡೆ ವೆಂಟಿಲೇಷನ್ಗೆ CNC ಕಟ್ಟಿಂಗಲ್ಲಿ ಮಾಡಿರುವಂತಹ MS ಶೀಟ್ ಸಿಗ್ತಾಯಿದೆ. ಅದ್ರ ಹಿಂದ್ಗಡೆ ಆಲ್ರೆಡಿ ಟಫ್ ಅಂಡ್ ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಇದಕ್ಕೆ ವೈಟ್ ಪ್ರೈಮ್ ಪೇಂಟ್ ವರ್ಕ್ ಆಗುತ್ತೆ. ರಸ್ತೆ ಹೊರಗಡೆ ಎಲ್ಲ ನೋಡ್ತಾ ಇದ್ದೀರಾ, ಈ ಥರ ಇರುತ್ತೆ. ಟಫ್ ಅಂಡ್ ಗ್ಲಾಸ್ ಹಾಕಿ SS ಕೊಟ್ಟಿರುವಂಥದ್ದು. ಚೆನ್ನಾಗಿದೆ, ಡೌಟೇ ಇಲ್ಲ. ಈ ಅಡುಗೆ ಮನೆ ಹಿಂದ್ಗಡೆಗೆ ನನಗೆ ಒಂದು ಯುಟಿಲಿಟಿ ಸಿಗುತ್ತೆ, MS ರೈಲಿಂಗ್ಸು ಸೇಫ್ಟಿ ವೈಸು. ಹಾಗೆ ಈ ಫ್ಲೋರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಬರುವಂಥದ್ದು ಈ ಥರ ಇರುತ್ತೆ. ಚೆನ್ನಾಗಿದೆ. ಸೊ ಈ ಫಸ್ಟ್ ಫ್ಲೋರಲ್ಲಿ ಏನೇನು ಇದೆ ಅನ್ನೋದನ್ನ ನೀವು ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ಗಳಿದೆ, ಅದನ್ನು ತೋರಿಸ್ಕೊಡ್ತೀನಿ, ಕಂಟಿನ್ಯೂ ಮಾಡಿ. ಆ್ಯಸ್ ಇಟ್ ಈಸ್ ಸ್ಟೇರ್ಕೇಸ್ ನಮಗೆ ಸೇಮ್ ಕವರಪ್ ಆಗುತ್ತೆ. ವುಡನ್ ಪಿಲ್ಲರ್ ಸಿಗ್ತಾ ಇರೋದು, ಅದು ಕೂಡ ಟೀಕುಡ್ಡಲ್ಲಿ ಮಾಡಿರುವಂಥದ್ದು. ಇಲ್ಲೂ ಕೂಡ ಪೆಂಡಿಂಗ್ ಇರೋ ವರ್ಕ್ ಏನಂತಂದರೆ ಜಸ್ಟ್ ಸ್ಟೇರ್ಕೇಸ್ ಲೈಟ್ ಫಿಟ್ಟಿಂಗಲ್ಲಿದೆ ಅಷ್ಟೇ. ಲಪತ್ರ ಆಂಟಿ ಸ್ಕಿಡ್ಡು 3 ರಿಂದ 4 ಅಡಿ ವೈಡ್ ಆಗಿದೆ. ಸೋಫಾ ಏನಾದ್ರು ಇದ್ದರೆ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಮೇಲ್ಗಡೆಯಿಂದ ಕೆಳಗಡೆ ನನಗೆ ಒಂದು ಈ ಥರ ಲಕ್ಷಣ ಕಾಣಿಸುತ್ತೆ. ಈಗ ಸೆಕೆಂಡ್ ಫ್ಲೋರು ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಆ ಎರಡರ ಮಧ್ಯದಲ್ಲಿ ಒಂದು ಸ್ಟಡಿ ಕ್ಯಾಬಿನೆಟ್ ಇರುವಂಥದ್ದು. ನನ್ನ ಎಡಭಾಗದಲ್ಲಿ ಇರೋದು ಮಾಸ್ಟರ್ ಬೆಡ್ರೂಮು, ರೈಟ್ ಸೈಡಿಗೆ ಇರೋದು ಚಿಲ್ಡ್ರನ್ ಬೆಡ್ರೂಮು. ಅದಕ್ಕಿಂತ ಮುಂಚೆ ಸ್ಟೇರ್ ಕೇಸ್ನ ತೋರಿಸ್ತೀನಿ ಹೇಗಿದೆ ಅಂತ. ಲೈಕ್ ಈ ಥರ ಇದೆ, ಸೂಪರ್. ಹೇಳ್ದಾಗೆ ವಾಸಲೆಲ್ಲ ಟೀ ಕುಡ್ಡು, ಜಸ್ಟ್ ಡೋರ್ಗಳು ಪೆಂಡಿಂಗ್ ಮಾತ್ರ ಇದೆ. ಇದು ಒಂದು ಮಾಸ್ಟರ್ ಬೆಡ್ರೂಮು. ಮೇಲ್ಗಡೆ ಎಲ್ಲ ನೋಡ್ತಿದ್ರೆ ಫ್ಲೋರಿಂಗ್ ಗ್ರಾನೈಟ್ ಸಿಗ್ತಾಯಿದೆ. ಸ್ಲೈಡಿಂಗ್ ಎಲ್ಲ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ, ಓವರ್ ಹೆಡ್ ವಾರ್ಡ್ರೋಬರು. ಸಿಂಪಲಾಗಿ ಮಾಡಿರುವಂತಹ POP ಫಾಲ್ ಸೀಲಿಂಗು, ಅದಕ್ಕೆ ವಾರ್ಮ್ ಲೈಟು ಅಂದರೆ ಸ್ಟ್ರಿಪ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಈಸಿಯಾಗಿ ಕಿಂಗ್ ಸೈಜ್ ಕಾಟ್ನ ನಾವು ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟ ಒಂದು ಬಾಲ್ಕನಿ ಬರುತ್ತೆ, ಹಾಗೆ TV ಕ್ಯಾಬಿನೆಟ್ ಬರುತ್ತೆ. ವಾರ್ಡ್ರೋಬರ್ ಸ್ಲೈಡಿಂಗು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಬಾಲ್ಕನಿ, TV ಕ್ಯಾಬಿನೆಟ್ಟು, ಅದ್ರ ಹಿಂದ್ಗಡೆ ಅಟ್ಯಾಚ್ ಆಗಿ ಬಾತ್ರೂಮು. ಸೊ ಬಾತ್ರೂಮ್ಗಳು ವಿಶೇಷವಾಗಿ ಹೇಳ್ಕೊಂಡ್ರೆ ತುಂಬ ಸ್ಪೇಷಿಯಸ್, ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ, ಜಾಗ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. ಈ TV ಕ್ಯಾಬಿನೆಟ್ ಪಕ್ಕದಲ್ಲಿ ಒಂದು ಬಾಲ್ಕನಿ ಇದೆ. ಇದು ನೋಡಿ ಮೇನ್ ಡೋರ್ ಇದ್ದ ಹಾಗೆ ಮಾಡಿಕೊಟ್ಟಿದ್ದಾರೆ. ಇದು ಇನ್ ಕೇಸ್ ನೀವು ಕ್ಲೋಸ್ ಮಾಡಿಕೊಂಡ್ರೆ ಇದು ಬೇಕಾದ್ರೆ ಓಪನ್ ಮಾಡ್ಕೋಬೋದು. ಎಲ್ಲ ಟೀ ಕೋಟಲ್ಲಿ ಮಾಡಿರುವಂಥದ್ದು. 80 ಫೀಟ್ ರೋಡ್ ಅದು. ಕನಕ್ಪುರಗೆ ಟಚ್ ಆಗುತ್ತೆ A to Bಗೆ. ಆಮೇಲೆ ಅಲ್ಲೇ ನಿಮಗೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇಲ್ಲಿದ್ದಾನೆ ನೋಡ್ತಾ ಇದ್ದೀರಾ. ಈ ಬಿಲ್ಡಿಂಗ್ ಹಿಂದ್ಗಡೆ ಏನು ಅದು ಆರ್ಚ್ ಕಾಣಿಸ್ತಿದೆಯಲ್ಲ ಪಿಲ್ಲರು, ಅದು ತಲಗಟ್ಪುರ ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ಏರಿಯಾ ಬಂದು ತುಂಬ ಕ್ವೈಟು, ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುವಂಥದ್ದು ಇದು. ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲಕ್ಷಣ ಆಗಿರುತ್ತೆ ಗೆಳೆಯರೆ. ಇದರ ಮುಂದ್ಗಡೆಗೆ ಎದುರುಗಡೆ ಏನಿದೆಯಲ್ಲ ಅದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ, ನೋಡ್ತಾ ಇದ್ದೀರಾ. ಸೇಮ್ ನಮಗೂ ಇಲ್ಲೂ ಫ್ಲೋರ್ ಗ್ರಾನೈಟ್ ಸಿಗುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳಿದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ನೋಡ್ತಿದ್ದೀರಾ, ಅದಕ್ಕೊಂದು ಮಿರರ್ ಇನ್ಸ್ಟಾಲ್ ಆಗುತ್ತೆ. ಓವರ್ ಹೆಡ್ ವಾರ್ಡ್ರೋಬರು ಸಿಂಪಲಾಗಿ ಮಾಡಿರುವಂತಹದ್ದು POP ಫಾಲ್ ಸೀಲಿಂಗು, ಅದಕ್ಕೆ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಈ ವಾರ್ಡ್ರೋಬರ್ ಹಿಂದೆಯೇ ಅಟ್ಯಾಚ್ ಆಗಿರುವಂತಹ ಬಾತ್ರೂಮ್ ಸಿಗುತ್ತೆ. ವಿಂಡೋ ನೋಡಿ, ವೆಂಟಿಲೇಷನ್ 2 ಕೊಟ್ಟಿದ್ದಾರೆ ಚಿಲ್ಡ್ರನ್ ಬೆಡ್ರೂಮ್ಗೆ. ಇಲ್ಲಿಂದನೂ ಕೂಡ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಈ ಕಡೆಯಿಂದನೂ ಬರುತ್ತೆ. ಇದಕ್ಕೂ ಕೂಡ ಒಂದು ಬಾಲ್ಕನಿನ ಕೊಟ್ಟಿರುವಂಥದ್ದು. ಈ ಚಿಲ್ಡ್ರನ್ ಬೆಡ್ರೂಮ್ನ ಬಾತ್ರೂಮ್ ಇದ್ದಾಗಿರುತ್ತೆ. ಬಾತ್ರೂಮ್ಗಳಿಗೆ
ತುಂಬ ಜಾಗನೇ ಕೊಟ್ಟಿದ್ದಾರೆ ಇವರು, ಸಕಲಾಗಿದೆ, ಡೌಟ್ ಇಲ್ಲ. ಓಕೆ, ಈಗ ಬಾಲ್ಕನಿ ನೋಡ್ತಾ ಇದ್ದೀರಾ, ಟಫ್ ಆನ್ ಗ್ಲಾಸ್ ಕೊಟ್ಟಿದ್ದಾರೆ, ಅದಕ್ಕೆ ಅಟ್ಯಾಚ್ ಆಗಿ SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಂಡೋದು ಮತ್ತು ಮೇನ್ ಡೋರ್ದು, ಆಮೇಲೆ ಇಲ್ಲಿ ವಾಸ್ಕಲ್ಗಳು ಏನು ನೋಡ್ತೀರಾ ಎಲ್ಲ ಟೀಕುಡ್ಡಿಂದ ಆಗಿರುತ್ತೆ. ಎಲ್ಲ ರೂಮ್ಗೂ ಬಾಲ್ಕನಿ ಸಿಗುವಂಥದ್ದು. ಓಕೆ, ಈಗ ಸೆಕೆಂಡ್ ಫ್ಲೋರ್ನ ಕವರ್ ಮಾಡಿ ತೋರಿಸಿ ಆಯಿತು. ಥರ್ಡ್ ಫ್ಲೋರ್ಗೆ ಮೂವ್ ಆಗೋಣ. ಥರ್ಡ್ ಫ್ಲೋರಲ್ಲಿ ಇನ್ನೂ ಚಿಕ್ಕ ಪುಟ್ಟ ಚೇಂಜಸ್ನ ಕೊಟ್ಟಿರೋಂಥದ್ದು ಇವರು. ಆ್ಯಸ್ ಇಟ್ ಈಸ್ ಸೇಮ್ ಕಂಟಿನ್ಯೂಸ್ ಸ್ಟೇರ್ಕೇಸ್ ಬರುತ್ತೆ ನಮಗೆ. ಯಾರೆಲ್ಲ ಈ ವಿಡಿಯೋನ ನೋಡಿ ಮನೆ ನೋಡ್ಬೇಕಂತ ಅಂದ್ಕೊಂಡಿದ್ರು, ನಾನು ಕೊಟ್ಟಿರೋಂತಹ ನಂಬರ್ಗೆ ಪ್ಲೀಸ್ ಫೋನ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಇಲ್ಲಿ ನಮಗೆ ಒಂದು ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು. ಗೆಸ್ಟ್ ರೂಮ್ ಬರುತ್ತೆ ಮತ್ತು ಪರ್ಗೋಲ ಬರುತ್ತೆ. ಮೇಲಿಂದ ಕೆಳಗಡೆ ನಮಗೆ ಲೈಕ್ ಈ ಥರ ಇದೆ, ಇಲ್ಲಿಗೆ ಎಂಡ್ ಆಗುತ್ತೆ. ಇದು ಗೆಸ್ಟ್ ಬೆಡ್ರೂಮು. ಗೆಸ್ಟ್ ಬೆಡ್ರೂಮ್ ತೋರ್ಸೋಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಪ್ಲಗ್ ಪಾಯಿಂಟ್ ಇದೆ, ಇನ್ಲೆಟ್ ಇದೆ ಮತ್ತು ಔಟ್ಲೆಟ್ ಇದೆ. ವಾಷಿಂಗ್ ಮಷಿನ್ನ ನಾವು ಈಸಿಯಾಗಿ ಇಲ್ಲಿ ಇಟ್ಕೋಬೋದು. ಓಕೆ, ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಇದೆ. ನೀವು ಏನು ಮಾಸ್ಟರ್ ಬೆಡ್ರೂಮ್ ಕೆಳಗಡೆ ನೋಡಿದ್ರಲ್ವಾ, ಅದೇ ಥರ ನಮಗೆ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಕೂಡ ಸಿಗುತ್ತೆ. ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರ್, ಜಸ್ಟ್ ಇಂಟೀರಿಯರು ವರ್ಕ್ ಏನಿದೆಯಲ್ಲ ಜಸ್ಟ್ ಅದು ಚೇಂಜ್ ಇರುತ್ತೆ, ಮತ್ತು POP ಫಾಲ್ ಸೀಲಿಂಗು ವರ್ಕ್ ಚೇಂಜ್ ಇರುತ್ತೆ ಅಷ್ಟೇ. ಇಲ್ಲೂ ಕೂಡ ನಾವು ಕಿಂಗ್ ಸೈಜ್ ಕಾಟ್ನ ಇಟ್ಕೋಬೋದು. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಬರುತ್ತೆ, ಬಾಲ್ಕನಿ ಬರುತ್ತೆ, TV ಕ್ಯಾಬಿನೆಟ್ ಬರುತ್ತೆ. ಅದ್ರ ಹಿಂದ್ಗಡೆಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ. ಚೆನ್ನಾಗಿ ಮಾಡಿಸಿದ್ದಾರೆ, ಡೌಟ್ ಇಲ್ಲ. ಬಾಲ್ಕನಿನ ತೋರಿಸ್ತೀನಿ ಬನ್ನಿ. ಇದು ಬಾಲ್ಕನಿ ಆಗಿರುತ್ತೆ. ಈಗ ನಿಮಗೆ ಒಂದು ಲುಕ್ ಕಾಣಿಸ್ಬಹುದು, ತಲಗಟ್ಪುರ ಮೆಟ್ರೋ ಸ್ಟೇಷನ್. ಇದು ಹಿಂದ್ಗಡೆ ಏನು ಕಾಣಿಸ್ತಿದೆಯಲ್ಲ ಇದೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದಾಗಿರುತ್ತೆ. ಓಕೆ, ಸೊ ನಾವೀಗ ನೆಕ್ಸ್ಟ್ ಪರ್ಗೋಲ ಇದೆ, ಪರ್ಗೋಲನ ತೋರಿಸ್ಕೊಡ್ತೀನಿ ಬನ್ನಿ. ಹಾಂ, ಇಲ್ಲಿ ಪರ್ಗೋಲ ಮಾಡಿಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಮೇಲ್ಗಡೆ ಟಫ್ ಆನ್ ಗ್ಲಾಸು ಮತ್ತು ಡಿಸೈನ್ ಇರುವಂತಹ ಮೋಲ್ಡ್ ಹಾಕಿಕೊಟ್ಟಿದ್ದಾರೆ. 1x1 ಸೆರಾಮಿಕ್ ಟೈಲ್ಸ್ ಸಿಗುತ್ತೆ. ಸೇಫ್ಟಿ ವೈಸು MS ರೇಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಏರಿಯಾ ಇದೆ, ಅಲ್ಲಿ ಹೈ ಗೇಜಲ್ಲಿ ಮಾಡಿರುವಂತಹ ಲ್ಯಾಡರ್ ಕೂಡ ಇದೆ. ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿದೆ, ಹೊಸ ಲುಕ್ ಪ್ಲ್ಯಾನಿಂಗ್ ಇದು, ಪ್ಯಾಟ್ರನ್ ಎಲ್ಲ. ಓಕೆ, ರೈಟ್. ಇದು ಇಷ್ಟು ಈ ಫ್ಲೋರಲ್ಲಿ ಇರುವಂಥದ್ದು. ಈಗ ಟಾಪ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ. ಟಾಪ್ ಫ್ಲೋರಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಲ್ಯಾಡರ್ ನೋಡಿ, ಹೈ ಗೇಜಲ್ಲಿ 2 ಕಡೆ ಸೇಫ್ಟಿ ವೈಸ್ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಕಾಲು ಪಾದ ಇಟ್ಟರೆ ಈಸಿಯಾಗಿ ಫುಲ್ ಇಡ್ಬೋದು. ಅಂದರೆ 6 ಇಂಚಸ್ ಇದೆ, ಆರಾಮಾಗಿ ಮೇಲ್ಗಡೆ ಹತ್ಕೊಂಡು ಹೋಗ್ಬೋದು. ನೋಡಿ, ಇದು ಟಫ್ ಆನ್ ಗ್ಲಾಸು ಈ ಥರ ಹಾಕಿರುವಂಥದ್ದು. ಪ್ಯಾಟ್ರನ್ ಡಿಫ್ರೆಂಟಾಗಿದೆ. ಓವರ್ ಹೆಡ್ ಟ್ಯಾಂಕ್ ಬರುತ್ತೆ, ಒಂದು 1000 ಲೀಟರ್ ಸಿಂಟ್ಯಾಕ್ಸು. ನೀವು ಬಟ್ಟೆ ಬೇಕಾದ್ರೆ ಈ ಮೇಲ್ಗಡೆ ತೊಗೊಂಬಂದು ಈಸಿಯಾಗಿ ಒಣಗಿ ಹಾಕ್ಕೋಬೋದು. ವಾಷಿಂಗ್ ಮಿಷಿನ್ ಕೆಳಗಡೆ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲೂ ಕೆಳಗಡೆನೂ ಕೂಡ ಇದೆ. ಅಥವಾ ಏನಾದರೂ ಮೆಟೀರಿಯಲ್ ಇದ್ದರೆ ತೊಗೊಂಬಂದು ಇಟ್ಕೋಬೋದು. ಸೇಫ್ಟಿಗೋಸ್ಕರ MS ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಒಳ್ಳೆ ಇಂಪ್ರೂವ್ಮೆಂಟ್ ಆಗಿರುವಂಥ ಏರಿಯಾ ಅಂತಲೇ ಹೇಳ್ಬೋದು ಇದು. ಈಗ ತೋರಿಸಿ ನೋಡಿ, ತಲಗಟ್ಪುರ ಅಥವಾ A to B, ಕನಕಪುರ A to B ತುಂಬ ಹತ್ತಿರ ಆಗುತ್ತೆ ನಮಗೆ. ಮೆಟ್ರೋ ಸ್ಟೇಷನ್ಗಳೆರಡು, 84 ರೋಡು ಇಲ್ಲೇ ಇದೆ. ಓಕೆ, ಮನೆ ಬಗ್ಗೆ ಹೇಳ್ಬೇಕನ್ನೋ ಹೋಗಿದರೆ 17ಕ್ಕೆ 32 ಇದೆ. BDA, ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಬರುತ್ತೆ. ಆಸ್ಕಿಂಗ್ ಪ್ರೈಸು 1,55 lakhs ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ಲು. 1,55,00,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಯಾರೆಲ್ಲ ಈ ಮನೆ ನೋಡ್ಬೇಕನ್ನೋರು ದಯವಿಟ್ಟು ನಾನು ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.